ಕ್ವಶನ್ ಪೇಪರಲ್ಲಿ ಪಾರ್ಟ್ ಸಿ ಇಲ್ಲಿ 3 ಮಾರ್ಕ್ಸ್ ಕ್ವಶನ್ಸು. ಕ್ವಶನ್ ನಂಬರ್ 29 ಇಂದ ಅಪ್ ಟು ಕ್ವಶನ್ ನಂಬರ್ 36 ವರೆಗೂ ಟೋಟಲ್ 8 ಕ್ವಶನ್ಸ್ ಇರ್ತಾವೆ. ಆ 8 ಕ್ವಶನ್ಸ್ಗಳಲ್ಲಿ ಯು ಹ್ಯಾವ್ ಟು ಆನ್ಸರ್ ಎನಿ 5, ಯಾವುದಾದ್ರೂ 5 ಕ್ವಶನ್ಸ್ ನೀವು ಆನ್ಸರ್ ಮಾಡಬೇಕು. ದಟ್ ಈಸ್ 5 into 3. ಈಚ್ ಕ್ವಶನ್ ಕ್ಯಾರಿ 3 ಮಾರ್ಕ್ಸ್, ಟೋಟಲ್ ಇಲ್ಲಿ 15 ಮಾರ್ಕ್ಸ್. ಆ್ಯಂಡ್ ಇಲ್ಲಿ ಈ 3 ಮಾರ್ಕ್ಸದ್ದು ನಾನು ಒಂದು 8 ಸೆಟ್ ಮಾಡಿದ್ದದ. ಅದರಲ್ಲಿ ಫಸ್ಟ್ ಇದು ಸೆಟ್ ನಂಬರ್ 1, ಪಾರ್ಟ್ ಸಿ ಕ್ವಶನ್ ನಂಬರ್ 29 ಇಂದ 36 ಕ್ವಶನ್ಸ್ಗಳಲ್ಲಿ ಸೆಟ್ ನಂಬರ್ 1. ಓಕೆ, ಫಸ್ಟ್ ಕ್ವಶನ್ ಏನದ ನೋಡ್ರಿ, ರೈಟ್ ಎನಿ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಎಲೆಕ್ಟ್ರಿಕ್ ಚಾರ್ಜ್ನ ಪ್ರಾಪರ್ಟಿಗಳು ಯಾವುದಾದ್ರೂ 3. ಎಲೆಕ್ಟ್ರಿಕ್ ಚಾರ್ಜ್ ಅಡಿಟಿವ್ ಇನ್ ನೇಚರ್ ಆಗಿರುತ್ತೆ, ಎಲೆಕ್ಟ್ರಿಕ್ ಚಾರ್ಜ್ ಕ್ವಾಂಟೈಸ್ಡ್ ಕ್ವಾಂಟಿಟಿ, ಎಲೆಕ್ಟ್ರಿಕ್ ಚಾರ್ಜ್ ಈಸ್ ಅ ಕನ್ಸರ್ವ್ಡ್ ಕ್ವಾಂಟಿಟಿ. ದೀಸ್ 3 ಆರ್ ದ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಅಥವಾ ಇನ್ನೊಂದು 2 ಪ್ರಾಪರ್ಟಿ ನೀವು ಬರೀಬಹುದು. ಲೈಕ್ ಚಾರ್ಜ್ ಏನಂತ ರಿಪೆಲ್ ಆಗುತ್ತೆ ಈಚ್ ಅದರ್, ಆ್ಯಂಡ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಚಾರ್ಜಸ್ ಆಲ್ವೇಸ್ ರಿಸೈಡ್ ಆನ್ ದ ಔಟರ್ ಸರ್ಫೇಸ್ ಆಫ್ ದ ಕಂಡಕ್ಟರ್. ಓಕೆ, ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಓಕೆ, 3 ಮಾರ್ಕ್ಸಲ್ಲಿ ಕೇಳಿದಾಗ ಯಾವುದಾದ್ರೂ 3 ಪ್ರಾಪರ್ಟಿ ಬರೆದ್ರೆ ದಟ್ ಈಸ್ ಇನಫ್. ಓಕೆ, ಇಲ್ಲಿ ಎಡಿಟಿವ್ ಇನ್ ನೇಚರ್ ಅಂದ್ರೆ ಏನು? ಓಕೆ, ಇದನ್ನೆಲ್ಲ ಎಕ್ಸ್ಪ್ಲನೇಷನ್ ಬರೆಯೋ ಅವಶ್ಯಕತೆ ಇಲ್ಲ, ನಾನು ಹಾಗೆ ಹೇಳ್ತಾ ಇದ್ದೀನಿ, ಕೇಳ್ಕೊರಿ. ಇಲ್ಲೇ ಏನದ ಎಡಿಟಿವ್ ಇನ್ ನೇಚರ್ ಅಂದ್ರೆ ಅರ್ಥ ಏನು? ಸಪೋಸ್ ಇದು ಒಂದು ಸಿಸ್ಟಮ್ ಅದ. ಓಕೆ, ದಿಸ್ ಅ ಸಿಸ್ಟಮ್. ಈ ಸಿಸ್ಟಮಲ್ಲಿ ಚಾರ್ಜಸ್ ಅದಾವೆ. ಈ ಚಾರ್ಜಸ್ಗಳು, ಟೋಟಲ್ ಚಾರ್ಜ್ ಇನ್ ದಿಸ್ ಸಿಸ್ಟಮ್ ಏನಾಗುತ್ತೆ, ದಟ್ ಈಸ್ ದ ಆಲ್ಜಿಬ್ರಿಕ್ ಸಮ್ ಆಫ್ ಇಂಡಿವಿಜುವಲ್ ಚಾರ್ಜಸ್ ಅಂತ ಆಗುತ್ತೆ. ಓಕೆ, ಅಡಿಟಿವಿಟಿ ಆಫ್ ಚಾರ್ಜ್ ಮೀನ್ಸ್ ದ ಟೋಟಲ್ ಚಾರ್ಜ್ ಆನ್ ದ ಸಿಸ್ಟಮ್ ಈಸ್ ದ ಆಲ್ಜಿಬ್ರಿಕ್ ಸಮ್ ಆಫ್ ಆಲ್ ಇಂಡಿವಿಜುವಲ್ ಚಾರ್ಜಸ್ ಇನ್ ದ ಸಿಸ್ಟಮ್ ಅಂತದ. ಓಕೆ, ಟೋಟಲ್ ಚಾರ್ಜ್ Q ಈಸ್ ಈಕ್ವಲ್ ಟು Q1 plus Q2 plus Q3 ಅಂತ ಹೇಳ್ಬೋದು. ಸಪೋಸ್ ಇಲ್ಲಿ Q1 ಏನದ 2 ಕೂಲಮ್ ಅದ, Q2 -3 ಕೂಲಮ್ ಅದ, Q3 6 ಕೂಲಮ್ ಅದ. ಇವುಗಳ ಆಲ್ಜಿಬ್ರಿಕ್ ಸಮ್ ಮಾಡಿದ್ರೆ ಯು ವಿಲ್ ಗೆಟ್ ದ 5 ಕೂಲಮ್. ಓಕೆ, ಟೋಟಲ್ ಚಾರ್ಜ್ ಆನ್ ದ ಸಿಸ್ಟಮ್ ಇಸ್ 5 ಕೂಲಮ್. ಆ್ಯಂಡ್ ನೆಕ್ಸ್ಟ್ ಪ್ರಾಪರ್ಟಿ ಏನದ ಕ್ವಾಂಟೈಸ್ಡ್ ಕ್ವಾಂಟಿಟಿ ಅಂತಂದ್ರೆ ಏನ್ರಿ? ಕ್ವಾಂಟೈಸ್ಡ್ ಕ್ವಾಂಟಿಟಿ ಅಂದ್ರೆ ಅರ್ಥ ಏನದ್ರದು? ಹಿಯರ್ ಚಾರ್ಜ್ ಆನ್ ದ ಬಾಡಿ ವಿಲ್ ಬಿ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಎಲಿಮೆಂಟ್ರಿ ಚಾರ್ಜ್. ಏನ್ರಿ ಹಾಗಂದ್ರೆ, ಸಪೋಸ್ ಹಿಯರ್ Q ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ N ಇಂಟು E. ಎನ್ ಅಂದರೆ ಇಲ್ಲಿ ಇಂಟಿಗ್ರಲ್ ನಂಬರ್, ಅದು 1 ಆಗಿರ್ಬೋದು, 2 ಆಗಿರ್ಬೋದು, 3 ಆಗಿರ್ಬೋದು, 4 ಆಗಿರ್ಬೋದು. ಓಕೆ, E ಅಂದರೆ ಎಲಿಮೆಂಟ್ರಿ ಚಾರ್ಜ್, ದಟ್ ಇಸ್ ಚಾರ್ಜ್ ಆನ್ ದ ಎಲೆಕ್ಟ್ರಾನ್, ದಟ್ ಇಸ್ 1.6 ಇಂಟು 10⁻⁻19 ಕೂಲಮ್. ಇಲ್ಲಿ ನೀವು ಗಮನಿಸಬಹುದು. ಓಕೆ, ಹಿಯರ್ ಚಾರ್ಜ್ ಆನ್ ಅ ಬಾಡಿ ಕ್ಯಾನ್ ಬಿ ಏನಾಗಬಹುದು, ದಟ್ ಈಸ್ 1.6 ಇಂಟು 10⁻19 ಕೂಲಮ್ ಆಗ್ಬೋದು. ಓಕೆ, ದಟ್ ಇಸ್ 3.2 ಇಂಟು 10⁻19 ಕೂಲಮ್. ಏನ್ರಿ ಅರ್ಥ ಇದರದು? ಸಪೋಸ್ ಒಂದು ಸಿಸ್ಟಮ್ ಅದ, ಆ ಸಿಸ್ಟಮಿಂದ ನೀವು 1 ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರಿ, ದಿಸ್ ಸಿಸ್ಟಮ್ ಬಿಕಮ್ಸ್ ದಿಸ್ ಮಚ್ ಆಫ್ ಚಾರ್ಜ್. ಎಷ್ಟಾಯ್ತು? ಪ್ಲಸ್ 1.6 ಇಂಟು 10⁻19 ಕೂಲಮ್ ಚಾರ್ಜ್ ಆಯಿತು. 2 ಎಲೆಕ್ಟ್ರಾನ್ ಆ ಸಿಸ್ಟಮಿಂದ ನೀವು ರಿಮೂವ್ ಮಾಡಿದರೆ ಎಷ್ಟಾಯಿತು? 3.2 ಇಂಟು 10⁻19 ಕೂಲಮ್ ಚಾರ್ಜ್ ಆಯಿತು. ದೆರ್ ಇನ್ ಬಿಟ್ವೀನ್ ಚಾರ್ಜಸ್ ಆರ್ ನಾಟ್ ಅಲೌಡ್. ಓಕೆ, ಇಲ್ಲಿ ನಾನೀಗ 2 ಇಂಟು 10⁻⁻19 ಕೂಲಮ್ ಚಾರ್ಜ್ ಇಸ್ ನಾಟ್ ಅಲೌಡ್. ಐದರ್ 1.6 ಅಥವಾ 3.2 ಇಂಟು 10⁻19 ಕೂಲಮ್ ಚಾರ್ಜ್ ಒನ್ಲಿ ಅಲೌಡ್ ಅಂತ ಅರ್ಥ. ಓಕೆ, ಇದನ್ನ ಇನ್ನೂ ಸರಳ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ, ಸಪೋಸ್ ಇಲ್ಲಿ ಮ್ಯಾಂಗೋ ಅದ, 1 ಮ್ಯಾಂಗೋ ಪ್ರೈಸ್ ಫಿಕ್ಸ್ ಮಾಡಿವಿ ನಾವು 10 ರೂಪೀಸ್ ಅಂತ ಹೇಳಿ. ಓಕೆ, ಈಗ 1 ಮ್ಯಾಂಗೋ ಎಷ್ಟದ ಪ್ರೈಸ್? 10 ರೂಪೀಸ್. ಎಷ್ಟಾಯ್ತು? 10. ಓಕೆ, ಮ್ಯಾಂಗೋ 2 ಮ್ಯಾಂಗೋಗೆ ಎಷ್ಟಾಗುತ್ತೆ? ಫಿಕ್ಸ್ 10 ರೂಪಿ ಅದ, ದಟ್ ಇಸ್ 20. 3 ಮ್ಯಾಂಗೋ ಪ್ರೈಸ್ ಎಷ್ಟಾಯ್ತು? 3 ಇಂಟು 10 ಈಸ್ ಈಕ್ವಲ್ ಟು 30. ಓಕೆ, ಯು ಆರ್ ನಾಟ್ ಅಲೌಡ್. ಏನು ಇಲ್ರಿ, ನಿಮಗೆ 1.5 ಮ್ಯಾಂಗೋ ಕೊಡ್ರಿ, ನಾನು 15 ರೂಪೀಸ್ ಕೊಡ್ತೀನಿ, ದಟ್ ಈಸ್ ನಾಟ್ ಅಲೌಡ್. ಐದರ್ ಯು ಕ್ಯಾನ್ ಪರ್ಚೇಸ್ 1 ಮ್ಯಾಂಗೋ, 2 ಮ್ಯಾಂಗೋ, 3 ಮ್ಯಾಂಗೋ. ಇನ್ ಬಿಟ್ವೀನ್ ವ್ಯಾಲ್ಯೂಸ್ ಆರ್ ನಾಟ್ ಅಲೌಡ್. ಅದೇ ರೀತಿ ಇಲ್ಲೇ ಚಾರ್ಜ್ ಆನ್ ಬಾಡಿ ಕ್ಯಾನ್ ನೆವರ್ ಬಿ 1.5 E ಆರ್ 2.4 E. ಐದರ್ 1 E ಆಗ್ಬೋದು, 2 E ಆಗ್ಬೋದು, 3 E ಆಗ್ಬೋದು. ಓಕೆ, ಅದೇ ಅರ್ಥ. ಏನರ್ಥ ಅದರದ್ದು? ಚಾರ್ಜ್ ಈಸ್ ಕ್ವಾಂಟೈಸ್ಡ್ ಕ್ವಾಂಟಿಟಿ ಅಂತ ಅರ್ಥ. ನೆಕ್ಸ್ಟ್, ಚಾರ್ಜ್ ಈಸ್ ಕನ್ಸರ್ವ್ಡ್ ಕ್ವಾಂಟಿಟಿ. ಹಾಗಂದ್ರೆ ಏನ್ರಿ ಚಾರ್ಜ್ ಈಸ್ ಕನ್ಸರ್ವ್ಡ್ ಕ್ವಾಂಟಿಟಿ ಅಂದರೆ, ನೀವು ಚಾರ್ಜನ್ನು ಕ್ರಿಯೇಟ್ ಮಾಡಲಿಕ್ಕೂ ಆಗಲ್ಲ, ಚಾರ್ಜನ್ನು ಡಿಸ್ಟ್ರಾಯ್ ಮಾಡಲಿಕ್ಕೂ ಆಗಲ್ಲ. ಅಥವಾ ಫಾರ್ ಆನ್ ಐಸೋಲೇಟೆಡ್ ಸಿಸ್ಟಮ್ ದ ನೆಟ್ ಚಾರ್ಜ್ ಆಲ್ವೇಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಅರ್ಥ. ಆ್ಯಂಡ್ ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್ ಆ್ಯಂಡ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಲೈಕ್ ಚಾರ್ಜಸ್ ಅಂದರೆ ಪಾಸಿಟಿವ್ ಲೈಕ್ ಚಾರ್ಜ್, ನೆಗೆಟಿವ್ ಲೈಕ್ ಚಾರ್ಜ್, ಇವುಗಳ ಮಧ್ಯೆ ಏನದ ರಿಪಲ್ಷನ್ ಇರುತ್ತಂತೆ. ಓಕೆ, ಅನ್ಲೈಕ್ ಚಾರ್ಜಸ್ ಅಂದರೆ ಒಂದು ಪಾಸಿಟಿವ್ ಅದ, ಒಂದು ನೆಗೆಟಿವ್ ಅದ, ಇವುಗಳ ಮಧ್ಯೆ ಅಪೋಸಿಟ್ ಚಾರ್ಜ್ಗಳ ಮಧ್ಯೆ ಅಟ್ರಾಕ್ಷನ್ ಅದ ಅಂತ ಹೇಳ್ತಾ ಇದೆ. ಆ್ಯಂಡ್ ಅನದರ್ ಪ್ರಾಪರ್ಟಿ, ಚಾರ್ಜ್ ಆಲ್ವೇಸ್ ರಿಸೈಡ್ ಆನ್ ದ ಔಟರ್ ಸರ್ಫೇಸ್ ಆಫ್ ದ ಕಂಡಕ್ಟರ್. ಚಾರ್ಜಸ್ ಏನಾಗ್ತಾವು ಈ ಕಂಡಕ್ಟರ್ನ ಹೊರಗಡೆ ಸರ್ಫೇಸಲ್ಲಿ ಇರುತ್ತೆ, ಒಳಗಡೆ ಇರೋಂಗಿಲ್ಲ ಅಂತ. ಒಳಗಡೆ ಯಾಕೆ ಇರೋಂಗಿಲ್ಲ ಅಂತಂದರೆ, ಇಲ್ಲಿ ರಿಪಲ್ಷನ್ ಆಗಿ ಹೊರಗಡೆ ಹೋಗಿರ್ತಾವೆ.
ಓಕೆ, ದಿಸ್ ಈಸ್ ವಾಟ್. ಆದರೆ ಈ ಎಕ್ಸ್ಪ್ಲನೇಷನ್ ಬರೆಯೋ ಅವಶ್ಯಕತೆ ಇಲ್ಲ. ಒನ್ಲಿ ಈ ರೈಟ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅಂದರೆ ಈ 3 ಪ್ರಾಪರ್ಟಿ, ಬೇಸಿಕ್ ಪ್ರಾಪರ್ಟಿ ಅಥವಾ ಒಂದೆರಡು ಪ್ರಾಪರ್ಟಿ ಬರೀಬಹುದು. ಇಷ್ಟೇ ಬರೀಬೇಕು, ಆ ಎಕ್ಸ್ಪ್ಲನೇಷನ್ ಬರೆಯೋ ಅವಶ್ಯಕತೆ ಇಲ್ಲ. ಸೆಕೆಂಡ್ ಕ್ವಶನ್, obtain the expression for the force on a point charge due to multiple charges using principle of superposition. Okay, instead of multiple charges ಇಲ್ಲೇ ನಿಮಗೆ ಗ್ರೂಪ್ ಆಫ್ ಚಾರ್ಜಸ್ ಅಂತಲೂ ಕೇಳ್ಬೋದು, ಆರ್ ಸಿಸ್ಟಮ್ ಆಫ್ ಚಾರ್ಜಸ್ ಅಂತಲೂ ಹೇಳ್ಬೋದು. ಓಕೆ, ಟು ಆನ್ಸರ್ ದಿಸ್ ನಮಗೆ ಏನು ಗೊತ್ತಿರಬೇಕು? ವಿ ಶುಡ್ ನೋ ಫ್ಯೂ ಥಿಂಗ್ಸ್. ಏನು? ಕೂಲಮ್ಸ್ ಲಾ ವೆಕ್ಟರ್ ಫಾರ್ಮಲ್ಲಿ ಹೇಗೆ ಬರೀತಿದ್ದು ಗೊತ್ತಿರಬೇಕು. ಓಕೆ, ಸಪೋಸ್ ಇಲ್ಲಿ 2 ಚಾರ್ಜ್ ಅದಾವು, Q1 ಆ್ಯಂಡ್ Q2, ಇವುಗಳ ಮಧ್ಯೆ ಡಿಸ್ಟೆನ್ಸ್ R ಅದ. ಫೋರ್ಸ್ ಆನ್ ಚಾರ್ಜ್ Q1 ಡ್ಯೂ ಟು ದ ಚಾರ್ಜ್ Q2 ಅಂತ ಅನ್ಕೊಳ್ಳಿ. ದಟ್ ಈಸ್ F12 ಈಸ್ ಈಕ್ವಲ್ ಟು 1/4πε0 Q1 into Q2 by square of the distance between them into R12. R12 cap ಏನದಲ್ಲ, that is a unit vector in the direction of force, that is F12. ಇದು ಕೂಲಮ್ಸ್ ಲಾ ವೆಕ್ಟರ್ ಫಾರ್ಮಲ್ಲಿ ಗೊತ್ತಿರಬೇಕು, ಹೇಗೆ ಬರೀತೀರಿ ಅಂತ ಹೇಳಿ. ಆ ನಂತರ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಏನಂತ ಹೇಳತ್ತದು ಕೂಡ ನಿಮಗೆ ಐಡಿಯಾ ಇರಬೇಕು. ಸಪೋಸ್ ಇದು ಚಾರ್ಜ್ Q1 ಅದ, ಇಲ್ಲಿ ಚಾರ್ಜ್ Q2 ಅದ, ಚಾರ್ಜ್ Q3 ಅದ, ಆ್ಯಂಡ್ ಸಪೋಸ್ ಮತ್ತೊಂದು ಚಾರ್ಜ್ Q4 ಅದ. ಲೈಕ್ ದಿಸ್ ವಿ ಹ್ಯಾವ್ ಎನ್ ನಂಬರ್ ಆಫ್ ಚಾರ್ಜಸ್. ಈ Q1 ಚಾರ್ಜ್ ಮೇಲೆ Q2 ಫೋರ್ಸ್ ಆಗ್ತಾ ಇದೆ, ದಟ್ ಈಸ್ F12. ಆ್ಯಂಡ್ ಹಿಯರ್ ಈ Q3 ಚಾರ್ಜು Q1 ಮೇಲೆ ಫೋರ್ಸ್ ಆಗ್ತಾ ಇದೆ, ದಟ್ ಈಸ್ F13. ಲೈಕ್ ದಿಸ್ ಇವುಗಳ ಎಲ್ಲ ವೆಕ್ಟರ್ ಸಮ್ಮನ್ನು ನೀವೇನು ಬರೀತಿರಲ್ಲ, ದಟ್ ಈಸ್ ವಾಟ್ ಯುವರ್ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಅಂತ ಅನಿಸ್ಕೊಳ್ತದೆ. ಆ್ಯಂಡ್ ಇವು 2 ವಿಷಯ ಗೊತ್ತಿದ್ರೆ ನಾವು ವಿ ಕ್ಯಾನ್ write the answer for obtain expression for force on a point charge due to multiple charges ಅಥವಾ group of charges ಅಥವಾ system of charges using principle of superposition. ಫಸ್ಟ್ ಲೈನ್ ಏನು ಬರೀಬೇಕು? ಕನ್ಸಿಡರ್ ಎ ಸಿಸ್ಟಮ್ ಅಥವಾ ಏನು ಬರೀತಾರೆ, a group of n point charges, that is Q1, Q2, Q3 up to Qn at a distance R12, R13, R14 up to R1n respectively from Q1. ಏನ್ರಿ ಅರ್ಥ? Here we have a different charges. ಇಲ್ಲಿ Q1 ಚಾರ್ಜ್ ಇದೆ, Q2 ಚಾರ್ಜ್ ಇದೆ, Q3 ಚಾರ್ಜ್ ಇದೆ. ಓಕೆ, ಆ್ಯಕ್ಚುಲಿ Q4, Q5 ಇವು ಕೂಡ ಅದಾವು, ನಾವು ಮೆನ್ಷನ್ ಮಾಡಿಲ್ಲ ಇಲ್ಲಿ ಡಯಾಗ್ರಾಮಲ್ಲಿ. ಆ್ಯಂಡ್ ಹಿಯರ್ ದಟ್ ಇಸ್ ವಾಟ್ ವಿ ಹ್ಯಾವ್ ರಿಟನ್. ಆ್ಯಂಡ್ ಚಾರ್ಜ್ Q1 ಮತ್ತು Q2 ಮಧ್ಯೆ ಇರುವಂಥ ಡಿಸ್ಟೆನ್ಸ್ ಅದು R12. ಚಾರ್ಜ್ Q1 ಮತ್ತು Q3 ಮಧ್ಯೆ ಇರುವಂಥ ಡಿಸ್ಟೆನ್ಸ್ ದಟ್ ಇಸ್ R13. ಹಿಯರ್ ದಟ್ ಇಸ್ ವಾಟ್ ಹಿಯರ್ ರಿಟನ್. ಕನ್ಸಿಡರ್ ಅ ಸಿಸ್ಟಮ್ ಆಫ್ ಆರ್ ಗ್ರೂಪ್ ಆಫ್ n ಪಾಯಿಂಟ್ ಚಾರ್ಜಸ್ Q1, Q2, Q3 up to Qn at a distance R12, R13, R14 up to R1n respectively from the charge Qn. Okay, Q1 force on the charge Q1 due to the Q2. ಏನದ, ಈ Q1 ಮೇಲೆ Q2 ಫೋರ್ಸ್ ಆಗ್ತಾ ಇದೆ. ಆ್ಯಂಡ್ ಆ್ಯಕ್ಚುಲಿ Q1 ಕೂಡ Q2 ಮೇಲೆ ಫೋರ್ಸ್ ಆಗ್ತಾ ಇದೆ, ಬಟ್ ನಾವು ನೆಟ್ ಫೋರ್ಸ್ ಆನ್ ದಿಸ್ ಚಾರ್ಜ್ Q1 ನೋಡ್ತಾ ಇದ್ದೀವಿ. ಆ್ಯಂಡ್ ದ ಫೋರ್ಸ್ ಆನ್ ದ ಚಾರ್ಜ್ Q1 ಡ್ಯೂ ಟು ದ Q2 ಏನದಲ್ಲ, ದಟ್ ಈಸ್ F12 ಅಂತ ಬರೀತಾ ಇದ್ರಿ. ದಿಸ್ ಇಸ್ ದ ಫೋರ್ಸ್ ಆನ್ Q1 ಡ್ಯೂ ಟು ದ ಚಾರ್ಜ್ Q2, ದಟ್ ಈಸ್ F12 ಈಸ್ ಈಕ್ವಲ್ ಟು 1/4πε0 Q1 into Q2 divided by R12 square. ಯಾಕೆ R12 ಬರೀತಾ ಇದ್ರಿ? R12 is the distance between this charge Q1 and Q2 and into R12 cap ಏನಿದು, that is unit vector in the direction of force, that is F12 directionally. And the force on the charge Q1 due to the Q3 ಅಂದರೆ the force on the charge Q1 due to this charge Q3 ಏನದ, that is F13 ಅದ. This is the force. Okay, and therefore ಏನು ಬರೀತಾ ಇದ್ರಿ, that F13 is equal to 1/4πε0 Q1 into Q3 and square of the distance between the charges. ಏನು Q1 ಮತ್ತು Q3 ಮಧ್ಯೆ ಡಿಸ್ಟೆನ್ಸ್ ಏನದ, that is R13 square into R13 cap. And similarly the force on the charge Q1 due to the nth charge, that is Qn, is equal to ಏನು ಬರೀತಾ ಇದ್ದೀವಿ, that is F1n is equal to 1/4πε0 Q1 into Qn divided by R1n square into R1n cap ಅಂತ ಬರೀತಾ ಇದ್ದೀರಿ. And here from the superposition principle you can write the resultant force ಏನದಲ್ಲ. ಓಕೆ, ಎಲ್ಲ ಇವು F1, F12, F13, F14 ಎಲ್ಲ ರಿಸಲ್ಟೆಂಟ್ ಫೋರ್ಸ್ ಏನದ F1 ಅಂತ ಬರೀತಾ ಇದ್ದೀರಿ. ದಟ್ ರಿಸಲ್ಟೆಂಟ್ ಫೋರ್ಸ್ F1 is equal to vector sum of F12 plus F13 plus F14 plus and so on. ರೈಟ್, ಈಗ F12 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿರಿ. F12 ವ್ಯಾಲ್ಯೂ ಏನದ, ದಿಸ್ ಇಸ್ ದ ವ್ಯಾಲ್ಯೂ ಆಫ್ F12. ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. That is 1/4πε0 Q1 into Q2 divided by R12 square into R12 cap. And F13 ಏನದ, ಇಲ್ಲಿ ನಿಮ್ಗೆ ಗೊತ್ತಿಲ್ಲ, that F13 is 1/4πε0 Q1 into Q3 divided by R13 square into R13 cap. ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಸಿಮಿಲರ್ಲಿ ಹಿಯರ್ ದಟ್ F1n ಸಬ್ಸ್ಟಿಟ್ಯೂಟ್ ಮಾಡಿರಿ. ಈಗ ಕಾಮನ್ ಏನು ಬರುತ್ತೆ ನೋಡ್ರಿ, ಇಲ್ಲಿ 1/4πε0 ಕಾಮನ್ ಬರುತ್ತೆ, ಮತ್ತೇನು ಕಾಮನ್ ಬರುತ್ತೆ, ಅಟ್ Q1 ಕೂಡ ಇಲ್ಲೇ ಕಾಮನ್ ಬರ್ತಾ ಇದೆ. ಹಾಗಾಗಿ
ಏನು ಕಾಮನ್ ತೆಗಿತಾ ಇದ್ದೀವಿ, F1 vector F1 is equal to that is Q1 divided by 4 pi epsilon naught. Here it is the Q2 ಉಳಿತಿಲ್ಲ, Q2 divided by R12 square and into R12 cap. And here Q3 ಇಲ್ಲಿ ಕಾಮನ್ Q3 ಇಲ್ಲಿ ಏನದ ಉಳಿದ Q3 divided by R13 square into R13 cap and so on like this. And here ಇದೇ ಎಕ್ಸ್ಪ್ರೆಷನ್ ನಾವು ಈ ಟೋಟಲ್ ಇದನ್ನೇ ನಾನು ಹೀಗೂ ಬರಿಬೋದು. ಹೇಗೆ ಬರಿಬೋದು, that is net force on the charge ಎದರ ಮೇಲೆ, Q1 ಮೇಲೆ, due to these system of charges or group of charges in the net force F12 Q1 divided by 4 pi epsilon naught ಕಾಮನ್ ಅದ. ಆ್ಯಂಡ್ ಇದನ್ನೇ ಈ ಟರ್ಮನ್ನು, ಇದು ಹೋಲ್ ಟರ್ಮನ್ನು ನಾವು ಹೀಗೂ ಎಕ್ಸ್ಪ್ರೆಸ್ ಮಾಡ್ಬೋದು. ದಟ್ ಈಸ್ ಸಮೇಷನ್ ಆಫ್ QI, I ಅಂದ್ರೆ ಇಲ್ಲದ ನೋಡ್ರಿ, I ಅಂದ್ರೆ ಇಲ್ಲ 2 ಅದ, 3 ಅದ, 4 ಅಪ್ ಟು ಓಕೆ, ದಟ್ ಈಸ್ QI divided by R1I square. Okay, here is R12 ada, R13 ada, that is R1I square. Okay, I is running from 2 ದಿಂದ n ವರೆಗೂ. Okay, ಇಲ್ಲಿ 2 ಹಾಕ್ತಾ ಇದ್ದೀರಿ, 2 ada, and here up to n ವರೆಗೂ. And this is what you finally express. ಈ ರೀತಿ ನೀವು ಅದನ್ನು ಎಕ್ಸ್ಪ್ರೆಷನ್ ಬರೀಬೋದು. and again you can also write, ಇದನ್ನು ನೀವು ಬರೀಬೋದು ಏನಂತ ಹೇಳಿ, ಇದನ್ನು ಆ್ಯಡ್ ಮಾಡ್ಬೋದು. ದಟ್ ಈಸ್ R1I cap ಅಂತ ನೀವು ಆ್ಯಡ್ ಮಾಡ್ಬೋದು. ದಿಸ್ ಇಸ್ ವಾಟ್ ಯುವರ್ ಫೈನಲ್ ಎಕ್ಸ್ಪ್ರೆಷನ್ ಫಾರ್ ವಾಟ್, ದಟ್ ಈಸ್ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಆನ್ ಅ ಪಾಯಿಂಟ್ ಚಾರ್ಜ್ ಡ್ಯೂ ಟು ಅ ಮಲ್ಟಿಪಲ್ ಚಾರ್ಜಸ್ ಯೂಸಿಂಗ್ ಅ ಸೂಪರ್ಪೊಸಿಷನ್ ಪ್ರಿನ್ಸಿಪಲ್. ಥರ್ಡ್ ಕ್ವಶನ್, obtain the expression for electric field at a point due to system of charges. Okay, to answer this question ನಮಗೆ ಏನು ಗೊತ್ತಿರಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಪ್ರೆಷನ್ ಗೊತ್ತಿರಬೇಕು. ಸಪೋಸ್ ಇಲ್ಲಿ ಒಂದು ಚಾರ್ಜ್ Q ಅದ ಅಂತ, ಆ್ಯಂಡ್ Qದಿಂದ ಸ್ವಲ್ಪ R ಡಿಸ್ಟೆನ್ಸಿಗೆ ಇಲ್ಲಿ ಪಾಯಿಂಟ್ P ಇದೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅಂತ ಹೇಳಬೇಕು. ಅದಕ್ಕೆ ಎಕ್ಸ್ಪ್ರೆಷನ್ ಏನಿದೆ, ಎಲೆಕ್ಟ್ರಿಕ್ ಫೀಲ್ಡ್ E is equal to 1/4 pi epsilon naught Q divided by R square. ಅಂದರೆ ಈ ಚಾರ್ಜ್ Q ಮತ್ತು ಪಾಯಿಂಟ್ P ಮಧ್ಯೆ ಇರುವಂಥ ಡಿಸ್ಟೆನ್ಸ್ ಅನ್ನು ಸ್ಕ್ವೇರ್ ಮಾಡ್ತಾ ಇದೀವಿ ಇಂಟು R ಕ್ಯಾಪ್. R ಕ್ಯಾಪ್ ಇಸ್ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಈ ವಿಷಯ ನಿಮ್ಗೆ ಗೊತ್ತಿರಬೇಕು. ಅದ್ರ ಜೊತೆಯಲ್ಲಿ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಕೂಡ ನಿಮಗೆ ಐಡಿಯಾ ಇರಬೇಕು. ಓಕೆ, ಹಾಗಿದ್ರೆ ನಾವು obtain expression for electric field at a point due to a system of charges or a group of charges or multiple charges ಅಂತ ಕೇಳಬಹುದಿಲ್ಲ. Let Q1, Q2, Q3 up to Qn be the point charges at a distances to R1, R2, R3 up to Rn respectively from point charge from point P ಅಂತ ನಾನು. ಓಕೆ, ಹಿಯರ್ ಇಲ್ಲಿ ನೀವು ಗಮನಿಸಬಹುದು ಏನದ, ಇಲ್ಲಿ ಚಾರ್ಜ್ Q1 ಅದ, Q2 ಅದ, ಅದೇ ರೀತಿ Q3, Q4 ಅದಾವು. ಆ ಎಲ್ಲ ಚಾರ್ಜ್ಗಳು ಪಾಯಿಂಟ್ P ದಿಂದ R1, R2, R3 ಈ ಡಿಸ್ಟೆನ್ಸಲ್ಲಿ ಅದಾವು. ಆ್ಯಂಡ್ ಹಿಯರ್ ಈಗ ಎಲೆಕ್ಟ್ರಿಕ್ ಫೀಲ್ಡ್ ಆಟ್ ಪಾಯಿಂಟ್ P ಡ್ಯೂ ಟು ದ ಚಾರ್ಜ್ Q1 ಏನು ಬರೀತಾ ಇದ್ರಿ, ದಟ್ ಈಸ್ E1 is equal to 1/4 pi epsilon naught that Q1 divided by R1 square into R1 cap. Here the electric field ಏನು E1 ಅದಲ್ಲ ಅದನ್ನೇ ನಾವಿಲ್ಲಿ ಬರೀತಾ ಇದ್ದೀವಿ. ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಆಟ್ ಪಾಯಿಂಟ್ P ಡ್ಯೂ ಟು ದ ಚಾರ್ಜ್ Q2 ಏನದಲ್ಲ. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಆಟ್ P ಡ್ಯೂ ಟು ದ ಚಾರ್ಜ್ Q2 ಏನು ಬರೀತಾ ಇದ್ದೀರಿ, ಈ Q2ಗೂ ಮತ್ತು ಪಾಯಿಂಟ್ P ಇರುವಂಥ ಡಿಸ್ಟೆನ್ಸ್ ಅದ R2 ಅದ. ಹಾಗಾಗಿ ಏನು ಬರೀತಾ ಇದ್ದೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಯಾವುದದು, ದಟ್ ಈಸ್ E2 is equals to 1/4 pi epsilon naught Q2 divided by R2 square into R2 cap ಅಂತ ಬರೀತಾ ಇದ್ದಾರೆ. ಆ್ಯಂಡ್ ಹಿಯರ್ ಅದೇ ರೀತಿ nth ಚಾರ್ಜ್ ಅದ ಅಂತ ಅನ್ಕೋರಿ. ಎಲೆಕ್ಟ್ರಿಕ್ ಫೀಲ್ಡ್ ಆಟ್ ಪಾಯಿಂಟ್ P ಡ್ಯೂ ಟು ದ ಚಾರ್ಜ್ Qn, ದಟ್ ಈಸ್ En is equals to 1/4 pi epsilon naught Qn divided by Rn square into Rn cap, that is a unit vector in the direction of electric field. Okay, from the superposition principle, the resultant electric field ಏನದಲ್ಲ, so this is the resultant electric field, and that resultant electric field is equal to E1 vector sum of E1 plus E2 plus up to En ಅಂತ ಬರೀತಾ ಇದ್ವಿ. ಆ್ಯಂಡ್ E1 ಅಂದ್ರೆ ಏನಿತ್ತು, E1 ಅಂದರೆ ದಟ್ ಈಸ್ 1/4 pi epsilon naught Q1 by R1 square into R1 cap. ಅದನ್ನೇ ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್, E1 ಇದ್ದಲ್ಲಿ ಅದನ್ನೇ ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ Q2 ಅಂದ್ರೆ ಏನಿತ್ತು, 1/4 pi epsilon naught Q2 divided by R2 square into R2 cap. ಅದನ್ನೇ ಇಲ್ಲಿ E2 ಇದ್ದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಸೋ ಆನ್. ಓಕೆ, ಆ್ಯಂಡ್ ಅಪ್ ಟು En ವರೆಗೂ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಏನು ಕಾಮನ್ ಅದ, 1/4 pi epsilon naught ಕಾಮನ್ ಅಂತ ನೀವು ಗಮನಿಸಬಹುದು. ಈ ಇಕ್ವೇಷನಲ್ಲಿ 1/4 pi epsilon naught ಏನದ ಕಾಮನ್ ಅದ. ಹಾಗಾಗಿ ಏನು ಬರೀತಾ ಇದೀವಿ, ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಇಸ್ ಅ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ E is equal to 1/4 pi epsilon naught ಕಾಮನ್. ಹಿಯರ್ Q1 divided by R1 square into R1 cap, Q2 divided by R2 square into R2 cap, and so on. Qn divided by Rn square
ಇಂಟು ಆರ್ ಎನ್ ಕ್ಯಾಪ್ ಅಂತ ಬರೀತೀರಿ. ಇಲ್ಲಿ ಸೇಮ್ ಇಕ್ವೇಶನ್, ಇದನ್ನೇ ಇಕ್ವೇಶನ್ ನಾವು ಹೇಗೆ ಬರೀತಾ ಇದ್ವಿ, ಸೇಮ್ ಇಕ್ವೇಶನ್ ಕ್ಯಾನ್ ಬಿ ಆಲ್ಸೋ ರೈಟ್ ಇಟ್ ಲೈಕ್ ದಿಸ್, ಹೀಗೂ ಬರೀಬಹುದು. ಏನಂತ ಬರೀತಾ ಇದ್ರಿ, 1/4πε0 ಆಸ್ ಇಟ್ ಈಸ್ ಹಾಗೆ ಬರೀತಾ ಇದ್ರಿ. ಈ ಹೋಲ್ ಟರ್ಮ್ ಅಲ್ಲ, ದಿಸ್ ಟರ್ಮ್ ಐ ಕ್ಯಾನ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಸಮೇಷನ್ ಅಲ್ಲಿ ಹೇಗೆ ಬರೀತಾ ಇದ್ವಿ, ದಟ್ ಈಸ್ ಸಮೇಷನ್ ಆಫ್ QI divided by RI square, and here I is running from 1 to n into RI cap ಅಂತ ಬರೀಬಹುದು. ಓಕೆ, ಹಿಯರ್ ಇಟ್ ಈಸ್, ಇಲ್ಲಿ 1 2 3 ಅಪ್ ಟು n ಅದ, ಹಾಗಾಗಿ 1 to n, ಅಂಡ್ ಇಲ್ಲಿಯೂ ಕೂಡ ನೀವು ಗಮನಿಸಬಹುದು 1 2 3 ಅದ, 1 2 3 ಅಪ್ ಟು n, ಅದನ್ನೇ I is running from 1 to n. What is this? This is the expression for what? Expression for electric field at point ಡ್ಯೂ ಟು ಸಿಸ್ಟಮ್ ಆಫ್ ಚಾರ್ಜಸ್ ಅಂತ ಹೇಳ್ಬೋದು, ಇಲ್ಲಿ ಗ್ರೂಪ್ ಆಫ್ ಚಾರ್ಜಸ್ ಅಂತ ಹೇಳ್ಬೋದು, ಅಥವಾ ಏನಂತ ಕೇಳ್ಬೋದು, ಮಲ್ಟಿಪಲ್ ಚಾರ್ಜಸ್ ಅಂತ ಕೇಳ್ಬೋದು. ಕ್ವಶನ್, ರೈಟ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಇದನ್ನ ಮೋಸ್ಟ್ ಆಫ್ ಟೈಮ್ ಅಲ್ಲಿ 3 marks ಅಲ್ಲಿ ಎಕ್ಸಾಮ್ ಅಲ್ಲಿ ಕೇಳಿದ್ದದ. ಓಕೆ, ಹಿಯರ್ ಯು ಕ್ಯಾನ್ ಸಿ ಹಿಯರ್ March 16, 17, 22, 23, 24. ಓಕೆ, ಮೋಸ್ಟ್ ಆಫ್ ಟೈಮ್. ಆ್ಯಂಡ್ ಮತ್ತೊಂದು ಮೋಸ್ಟ್ ಕನ್ಫ್ಯೂಷನ್ನು ಕೂಡ ಮಾಡ್ಕೊಳ್ತಾರೆ ಸ್ಟೂಡೆಂಟ್ಸ್ಗಳು. ಏನಪ್ಪ ಅಂದರೆ, ಪ್ರಾಪರ್ಟಿ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ನ ಕೇಳಿದಾಗ ಕೆಲವೊಬ್ರು ಏನು ಮಾಡ್ತಾರೆ, ಪ್ರಾಪರ್ಟಿ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ನ ಬರೀತಾರೆ. ಹಾಗೆ ಮಾಡ್ಲಿಕ್ಕೆ ಹೋಗಬಾರ್ದು. ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಆರ್ ಡಿಫ್ರೆಂಟ್, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಡಿಫ್ರೆಂಟ್. ಓಕೆ, ಈಗ ನಾವು ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇರೋದು ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ದ ಫಸ್ಟ್ ಪ್ರಾಪರ್ಟಿ ನೋಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನು ಏನದ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಸ್ಟಾರ್ಟ್ ಫ್ರಮ್ ಪಾಸಿಟಿವ್ ಚಾರ್ಜ್ ಅಂಡ್ ಎಂಡ್ ಅಟ್ ನೆಗೆಟಿವ್ ಚಾರ್ಜ್. ಏನ್ರಿ ಅರ್ಥ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಪಾಸಿಟಿವ್ ಚಾರ್ಜಿಂದ ಪ್ರಾರಂಭ ಆಗುತ್ತೆ ಆ್ಯಂಡ್ ನೆಗೆಟಿವ್ ಚಾರ್ಜಿಗೆ ಬಂದು ಎಂಡ್ ಆಗುತ್ತೆ ಅಥವಾ ಟರ್ಮಿನೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದಟ್ ಇಸ್ ದ ಫಸ್ಟ್ ಪ್ರಾಪರ್ಟಿ. ನೆಕ್ಸ್ಟ್, ದೇ ಡು ನಾಟ್ ಫಾರ್ಮ್ ಕ್ಲೋಸ್ಡ್ ಲೂಪ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಈ ರೀತಿ ಕ್ಲೋಸ್ಡ್ ಲೂಪನ್ನು ಫಾರ್ಮೇಷನ್ ಮಾಡಲ್ಲ. ದಟ್ ಇಸ್ ದ ಸೆಕೆಂಡ್ ಪ್ರಾಪರ್ಟಿ. ಆ್ಯಂಡ್ ನೆಕ್ಸ್ಟು ಡೈರೆಕ್ಟ್ ಆಗಿ ಫೋರ್ತ್ ಪ್ರಾಪರ್ಟಿ ಹೇಳ್ತೀನಿ, ಆನಂತರ ಥರ್ಡ್ ಪ್ರಾಪರ್ಟಿ ಹೇಳೋಣ. ದ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆನ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಗಿವ್ಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ್ಯಾಟ್ ಪಾಯಿಂಟ್. ಏನರ್ಥ, ಓಕೆ, ಸಪೋಸ್ ಈ ಪಾಯಿಂಟಲ್ಲಿ ನಾನು ಒಂದು ಟ್ಯಾಂಜೆಂಟ್ ಡ್ರಾ ಮಾಡ್ತೀನಿ. ಓಕೆ, ಏನರ್ಥ, ಈ ಪಾಯಿಂಟಲ್ಲಿ ನೀವು ಟ್ಯಾಂಜೆಂಟ್ ಡ್ರಾ ಮಾಡ್ತಿರಲ್ಲ, ಆ ಟ್ಯಾಂಜೆಂಟ್ ಏನು ಹೇಳುತ್ತೆ, ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಪಾಯಿಂಟಲ್ಲಿ, ಓಕೆ, ಈ ಒಂದು ಪಾಯಿಂಟಲ್ಲಿ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಅಂತ ಹೇಳುತ್ತೆ. ಓಕೆ, ದಟ್ ಈಸ್ ವಾಟ್ ಇಟ್ ಸೇಸ್, ದಟ್ ದ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆನ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಗಿವ್ಸ್ ದ direction of electric field at that point. And another one is two electric field lines never cross each other. ಯಾವುದೇ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒಂದಕ್ಕೊಂದು ಈ ರೀತಿ ಕ್ರಾಸ್ ಆಗಲ್ಲ ಅಂತ. ಯಾಕೆ ಆಗಲ್ಲ ರೀ? ಓಕೆ, ಇಲ್ಲಿ ನೋಡ್ರಿ, ಇಫ್ ಯು ಡ್ರಾ ದ ಟ್ಯಾಂಜೆಂಟ್ ಅಟ್ ದಿಸ್ ಪಾಯಿಂಟ್, ಈ ಒಂದು ಎಲೆಕ್ಟ್ರಿಕ್ ಫೀಲ್ಡಿಗೆ ಇಲ್ಲಿಯೂ ಕೂಡ ಮತ್ತೊಂದು ಟ್ಯಾಂಜೆಂಟ್ ಡ್ರಾ ಮಾಡ್ರಿ. ಏನು ಇಂಡಿಕೇಟ್ ಮಾಡುತ್ತೆ, ಇಫ್ ಎರಡು ಟ್ಯಾಂಜೆಂಟ್ ಡ್ರಾ ಮಾಡಿದ್ರೆ ಇಟ್ ವುಡ್ ಮೀನ್ ದಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ್ಯಾಟ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ವುಡ್ ಹ್ಯಾವ್ ಟೂ ಡಿಫ್ರೆಂಟ್ ಡೈರೆಕ್ಷನ್ ಸೈಮಲ್ಟೇನಿಯಸ್ಲಿ, ವಿಚ್ ಈಸ್ ಫಿಸಿಕಲಿ ಇಂಪಾಸಿಬಲ್. ಹಾಗಾಗಿ ಯಾವುದೇ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒಂದಕ್ಕೊಂದು ಈ ರೀತಿ ಇಂಟರ್ಸೆಕ್ಟ್ ಆಗಲ್ಲ ಅಂತ ಹೇಳುತ್ತೆ. ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಆಫ್ ಅ ಪಾಸಿಟಿವ್ಲಿ ಆರ್ ನೆಗೆಟಿವ್ಲಿ ಚಾರ್ಜ್ ಸ್ಪಿಯರ್. ಓಕೆ, ನೀವು ಪಾಸಿಟಿವ್ಲಿ ಅಥವಾ ನೆಗೆಟಿವ್ಲಿ ಚಾರ್ಜ್ ಸ್ಪಿಯರ್ ತಗೋರಿ, ಆ ಸ್ಪಿಯರಿಗೆ ಅದು ಏನಾಗಿರ್ತದೆ, ಪರ್ಪೆಂಡಿಕ್ಯುಲರ್. ಸಪೋಸ್ ಇಫ್ ಯು ಡ್ರಾ ದ ಟ್ಯಾಂಜೆಂಟ್ ಹಿಯರ್, ದಿಸ್ ಈಸ್ ಪರ್ಪೆಂಡಿಕ್ಯುಲರ್, ಎಲೆಕ್ಟ್ರಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಅದ. ಇಫ್ ಯು ಡ್ರಾ ದ ಟ್ಯಾಂಜೆಂಟ್ ಹಿಯರ್, ಓಕೆ, ಏನದ, ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಏನದ, ಪರ್ಪೆಂಡಿಕ್ಯುಲರ್ ಅದ. ದಟ್ ಇಸ್ ವಾಟ್ ಇಟ್ ಸೇಸ್, ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಆಫ್ ಪಾಸಿಟಿವ್ಲಿ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಸ್ಪಿಯರ್ಸ್ ಅಂತ ನಾವು ಹೇಳ್ತಾ ಇದ್ದೀವಿ. ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಓಕೆ, ಡೋಂಟ್ ಕನ್ಫ್ಯೂಸ್ ವಿತ್ ಪ್ರಾಪರ್ಟಿ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಎಲೆಕ್ಟ್ರಿಕ್ ಚಾರ್ಜ್ ಪ್ರಾಪರ್ಟಿ ಆರ್ ಡಿಫ್ರೆಂಟ್. ಎಲೆಕ್ಟ್ರಿಕ್ ಚಾರ್ಜ್ ಪ್ರಾಪರ್ಟಿಗಳೇನದಾವು, ಚಾರ್ಜ್ ಈಸ್ ಅಡಿಟಿವ್, ಕ್ವಾಂಟೈಸ್ಡ್, ಕನ್ಸರ್ವ್ಡ್ ಕ್ವಾಂಟಿಟಿ, ಇವೆಲ್ಲ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಆ್ಯಂಡ್ ನಾವು ಡಿಸ್ಕಷನ್ ಮಾಡಿದ್ದೀಗ ಜಸ್ಟ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 5. ಹಿಯರ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ಟಾರ್ಕ್ ಎಕ್ಸ್ಪೀರಿಯನ್ಸ್ಡ್ ಬೈ ಆನ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಏನು ಮಾಡ್ತಾ ಇದ್ರಿ, ಹಿಯರ್ ದಿಸ್ ಇಸ್ ಅವರ್ ಡೈಪೋಲ್. ಹಿಯರ್ ಇಟ್ಸ್ ಅ ಡೈಪೋಲ್. ಅಂದರೆ ಅರ್ಥ ಏನು, ಡೈಪೋಲ್ ಅಂದರೆ that is system of two equal and opposite charges separated by a small distance, let us say 2a, that is dipole. ಈ ಡೈಪೋಲ್ ನಾವು ಏನು ಮಾಡ್ತಾ ಇದ್ದೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಡ್ತಾ ಇದ್ದೀವಿ, ಆ್ಯಂಡ್ ದಿಸ್ ವಿಲ್ ಎಕ್ಸ್ಪೀರಿಯನ್ಸ್ ಅ ಟಾರ್ಕ್. ಓಕೆ, ಆ್ಯಂಡ್ ಆ ಟಾರ್ಕ್ ಏನದಲ್ಲ, ಆ ಟಾರ್ಕ್ನ ನಾವು ಕ್ಯಾಲ್ಕುಲೇಟ್ ಅಥವಾ ಡಿರೈವ್ ಮಾಡಬೇಕು. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಎಕ್ಸ್ಪೀರಿಯನ್ಸ್ಡ್ ಬೈ ಆನ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್.
Okay, first you need to draw the clear diagram. ಇದನ್ನ clear diagram draw ಮಾಡಬೇಕು. Here this is A, B is the dipole. ಇಲ್ಲಿ minus Q charge ಇದೆ, ಇಲ್ಲಿ plus Q charge ಇದೆ. Separation between them is 2A. And the dipole has a dipole moment. A dipole moment direction ನೋಡ್ರಿ, negative charge in the positive charge ಇದೆ, that is vector P ಅಂತ ಬರಿತಾ ಇದ್ದೀರಿ. And here this dipole moment makes an angle theta with the electric field. ಇಲ್ಲಿ ಎರಡು ಫೋರ್ಸ್ ಇದಾವು. That is one of the force is due to plus Q charge in E direction, that is F is equal to Q into E, and another opposite direction agada because of negative charge. And ನಿಮ್ಗೆ ಗೊತ್ತು electric field E is equal to ನೀವು F divided by Q ಬರಿತಾ ಇದ್ರಿ, ಅದನ್ನೇ ಇಲ್ಲಿ F force F is equal to Q into E ಬರಿತಾ ಇದೀವಿ. These are the two equal and opposite forces acting on this dipole, and that experiences a torque. Okay, ನೋಡ್ರಿ, consider an electric dipole held in an uniform electric field E, right, at an angle theta with the direction of electric field E, and the force acting on the plus Q charge ಅದಲ್ಲ, that is F is equal to plus Q into E, that is the direction. Here it is the direction, that is F is equal to plus Q into E. Another one is F is equal to minus Q into E. ಎರಡು ಚಾರ್ಜ್ ಎರಡು ಫೋರ್ಸ್ ಅದಾವ. ಓಕೆ, ಅಂಡ್ ದ ಟಾರ್ಕ್ ಇಸ್ ಈಕ್ವಲ್ ಟು ನಿಮಗೆ ಗೊತ್ತು ಏನಂತ ಹೇಳ್ತೀರಿ, ಟಾರ್ಕ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಫೋರ್ಸ್. ಹಿಯರ್ ದ ಮ್ಯಾಗ್ನಿಟ್ಯೂಡ್ ಆಫ್ ದೀಸ್ ಐದರ್ ಫೋರ್ಸಸ್ ಅಂಡ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಫೋರ್ಸಸ್. ಇವೆರಡೂ ಫೋರ್ಸ್ಗಳ ಮಧ್ಯೆ ಇರುವಂತಹ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ದಟ್ ಇಸ್ ವಾಟ್ ಟಾರ್ಕ್. ಓಕೆ, ಹಿಯರ್ ವಾಟ್ ಇಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು, ಇಲ್ಲೊಂದು ಫೋರ್ಸ್ ಇಲ್ಲೊಂದು ಫೋರ್ಸ್, ಇವೆರಡೂ ಫೋರ್ಸ್ಗಳ ಮಧ್ಯೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನದ, BC is the perpendicular distance between these two forces. That is what here the force magnitude of the either force ಏನು ಬರೀತಾ ಇದೀವಿ, Q into E. Here this is Q into E force ಅದ, ಇದು ಕೂಡ Q into E magnitude ಬರೀತಾ ಇದ್ದೀರಿ. Magnitude of the either force is Q into E, and the perpendicular distance between these two forces ಅದಲ್ಲ, that is BC is the perpendicular distance. And here perpendicular distance between the forces ಏನದ, BC ಅದ. Okay, BC ಅನ್ನ ಏನು, see the triangle, see this triangle ABC is a right angle triangle. ಇದರಲ್ಲಿ ನಾನು BC ಅಂದ್ರೆ ಏನು ಬರೀತೀನಿ, sin theta is equal to ಇಲ್ಲಿ theta ಅದ ಇದು, and opposite side ಏನು ಬರೀತೀರಿ, BC divided by hypotenuse ಏನು ಬರೀತಾ ಇದ್ದೀರಿ, that is AB. ಓಕೆ, ನಮಗೆ BC is equal to ಬರೀಬೇಕಾಗೈತಿ. ಹಾಗಾಗಿ BC is equal to ಏನು ಬರೀಬೇಕು ನಾವು, from this equation you can write AB ಇಂಟು ಏನು ಬರೀತಾ ಇದ್ದೀರಿ, ಸೈನ್ ಥೀಟಾ ಅಂತ ಬರಿಬೋದು. ಓಕೆ, ವಾಟ್ ಈಸ್ ಎ ಬಿ ಅಂದರೆ ದಟ್ ಈಸ್ 2A. ಹಾಗಾಗಿ ಬಿ ಸಿ ಇಸ್ ಈಕ್ವಲ್ ಟು ಏನು ಬರೀತೀರಿ, 2A, ದಟ್ ಈಸ್ ಲೆಂತ್ ಆಫ್ ದ ಡೈಪೋಲ್, ಇಂಟು ಸೈನ್ ಥೀಟಾ ಅಂತ ಬರೀತಾ ಇದೀವಿ. ಹಿಯರ್ ಇಟ್ ಈಸ್, ಅದನ್ನೇ ಇಲ್ಲಿ ಬರ್ತೀವಿ, ಫ್ರಮ್ ದ ರೈಟ್ ಆಂಗಲ್ ಟ್ರಯಾಂಗಲ್ ಎ ಬಿ ಸಿ, ಸೈನ್ ಥೀಟಾ ಇಸ್ ಈಕ್ವಲ್ ಟು ಬಿ ಸಿ ಬೈ ಎ ಬಿ. ಓಕೆ, ಸೈನ್ ಥೀಟಾ ಇಸ್ ಈಕ್ವಲ್ ಟು ದಟ್ ಬಿ ಸಿ ಬೈ ಎ ಬಿ, ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಬರ್ದಿರಿ. ಓಕೆ, ಆ್ಯಂಡ್ ಬಿ ಸಿ ಇಸ್ ಈಕ್ವಲ್ ಟು ಏನು ಬರೀತೀರಿ, ಎ ಬಿ ಇಂಟು ಸೈನ್ ಥೀಟಾ. ಓಕೆ, ಎ ಬಿ ಅಂದರೆ ನಿಮಗೆ ಏನು ಗೊತ್ತು, ದಿಸ್ ಎ ಬಿ ಈಸ್ ನಥಿಂಗ್ ಬಟ್ ಲೆಂತ್ ಆಫ್ ದ ಡೈಪೋಲ್ 2A, ಹಾಗಾಗಿ 2A ಇಂಟು ಸೈನ್ ಥೀಟಾ. ಆ್ಯಂಡ್ ಏನಾದರೂ ಬಿ ಸಿ ಇದ್ದಲ್ಲಿ ಏನು ಬರೀತಾ ಇದ್ದಾರೆ, ದಟ್ ಈಸ್ 2A ಇಂಟು ಸೈನ್ ಥೀಟಾ. ನಿಮಗೆ ಗೊತ್ತು Q ಇಂಟು 2A ಅಂದ್ರೆ ಏನು, ಡೈಪೋಲ್ ಮೂಮೆಂಟ್ ಅಂತ. ಓಕೆ, ದಿಸ್ Q ಇಂಟು 2A ಇಸ್ ಡೈಪೋಲ್ ಮೂಮೆಂಟ್, ಅದನ್ನು ಏನು ಬರ್ತೀರಿ, P ಅಂತ ಹೇಳಿ, ದಟ್ P ಇಂಟು E ಸೈನ್ ಥೀಟಾ ಬರಿತೀವಿ. ದಟ್ ಟಾರ್ಕ್ ಟೋ ಈಸ್ ಈಕ್ವಲ್ ಟು ನಿಮ್ಗೆ ಗೊತ್ತು ಏನು, ವೆಕ್ಟರ್ A ಕ್ರಾಸ್ ವೆಕ್ಟರ್ B ಇಸ್ ಈಕ್ವಲ್ ಟು ಏನು ಬರೀತಾ ಇದ್ರಿ, A ಇಂಟು B ಸೈನ್ ಥೀಟಾ ಬರೀತಾ ಇದ್ರಿ. ಅದೇ ರೀತಿ ಹಿಯರ್ P ಇಂಟು E ಸೈನ್ ಥೀಟಾ ಇಸ್ ಈಕ್ವಲ್ ಟು ಏನರ್ಥ, ವೆಕ್ಟರ್ P ಕ್ರಾಸ್ ವೆಕ್ಟರ್ E ಅಂತ ಬರಿಬೋದು. ಏನ್ರಿ ಇದು, ದಿಸ್ ಈಸ್ ವಾಟ್ ಯುವರ್ ಎಕ್ಸ್ಪ್ರೆಷನ್ ಫಾರ್ ವಾಟ್ ಅ ಟಾರ್ಕ್ ಎಕ್ಸ್ಪೀರಿಯನ್ಸ್ಡ್ ಬೈ ಆನ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಯಾವಾಗ ಒಂದು ಡೈಪೋಲನ್ನು ನೀವು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಡ್ತೀರಿ, ಅದು ಟಾರ್ಕನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಆ ಟಾರ್ಕ್ ಎಕ್ಸ್ಪ್ರೆಷನ್ ದಟ್ ಟಾರ್ಕ್ ಟೋ ಈಸ್ ಈಕ್ವಲ್ ಟು ವೆಕ್ಟರ್ P ಕ್ರಾಸ್ ವೆಕ್ಟರ್ E, ಅಥವಾ ಟೋ ಈಸ್ ಈಕ್ವಲ್ ಟು P ಇಂಟು E ಸೈನ್ ಥೀಟಾ ಅಂತ ನಾವು ಹೇಳ್ಬೋದು. ಅಗೇನ್ ಕ್ವಶನನ್ನು ಸರಿಯಾಗಿ ರೀಡ್ ಮಾಡೋದು ಇಂಪಾರ್ಟೆಂಟ್. ಇದು ಟಾರ್ಕ್ ಎಕ್ಸ್ಪೀರಿಯನ್ಸ್ಡ್ ಬೈ ಆನ್ ಎಲೆಕ್ಟ್ರಿಕ್ ಫೀಲ್ಡ್, ಟಾರ್ಕ್ ಎಕ್ಸ್ಪೀರಿಯನ್ಸ್ಡ್ ಬೈ ಆನ್ ಡೈಪೋಲ್, ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಪ್ರೆಷನ್. Next question, that is question number 6. Obtain the expression for electric field due to a uniformly charged infinite plane sheet using Gauss law. Okay, ಇಲ್ಲಿ ಏನದ, suppose this is uniformly charged infinite plane sheet. Okay, ಇದರಿಂದ
just ಯಾವುದೋ ಒಂದು ಡಿಸ್ಟೆನ್ಸಿಗೆ ಎಲೆಕ್ಟ್ರಿಕ್ ಫೀಲ್ಡ್ ವಿ ಆರ್ ಗೋಯಿಂಗ್ ಟು ಡಿರೈವ್ ದಟ್ E is equals to ಸಿಗ್ಮಾ ಡಿವೈಡೆಡ್ ಬೈ 2 epsilon naught ಅಂತ ಹೇಳಿ. ಓಕೆ, ಹಿಯರ್ ಯು ಶುಡ್ ನೋ ದ ಗಾಸ್ ಲಾ. ಗಾಸ್ ಲಾ ನಿಮ್ಗೆ ಕ್ಲಿಯರ್ ಗೊತ್ತಿರಬೇಕು. ಗಾಸ್ ಲಾ ಏನಂತ ಹೇಳುತ್ತೆ, ದ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಟೈಮ್ಸ್ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್. ಎಲೆಕ್ಟ್ರಿಕ್ ಫ್ಲಕ್ಸ್ ನಿಮ್ಗೆ ಗೊತ್ತು, ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಏರಿಯಾ ಪ್ರಾಡಕ್ಟ್ ಬರುತ್ತೆ. ಅಂಡ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಈಸ್ ಈಕ್ವಲ್ ಟು ದಟ್ ಇಸ್ ಸಿಗ್ಮಾ ಈಸ್ ಈಕ್ವಲ್ಸ್ ಟು ಚಾರ್ಜ್ ಕ್ಯೂ ಡಿವೈಡೆಡ್ ಬೈ ಏರಿಯಾ ಅಂತ ಬರೀತಾರೆ. ಇಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಏನದ, ಎರಡು ಸೈಡ್ ವಿ ಆರ್ ಕನ್ಸಿಡರಿಂಗ್ ಅ ಗಾಸಿಯನ್ ಸರ್ಫೇಸ್ ಕನ್ಸಿಡರ್ ಮಾಡ್ತಾ ಇದೀವಿ. ಆ್ಯಂಡ್ ದಟ್ ಗಾಸಿಯನ್ ಸರ್ಫೇಸ್ ಕನ್ಸಿಸ್ಟ್ ಆಫ್ ಅ ಕ್ಯೂ ಚಾರ್ಜ್ ಅಂತ ಅನ್ಕೋರಿ. ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ಯಾಗ ಹೋದ, ಎಲೆಕ್ಟ್ರಿಕ್ ಈ ಡೈರೆಕ್ಷನ್ಯಾಗ, ಬಿಕಾಸ್ ಚಾರ್ಜ್ ಈ ಕಡೆನೂ ಹೋದ, ಚಾರ್ಜ್ ಈ ಕಡೆನೂ ಹೋದ. ಆನ್ ಬೋತ್ ಸೈಡ್ ಆಫ್ ದ ಶೀಟ್ ಇರುತ್ತೆ ಚಾರ್ಜಸ್ ಅದಾವು. ಹಾಗಾಗಿ ಇಲ್ಲಿ ಏರಿಯಾ, ಕ್ರಾಸ್ ಸೆಕ್ಷನ್ ಏರಿಯಾ ಆಫ್ ದಿಸ್ ಅವರ್ ಗಾಸಿಯನ್ ಸಿಲಿಂಡರ್ ಏನದಲ್ಲ, ದಟ್ ಈಸ್ ಎ ಅದ. ಓಕೆ, ಆ್ಯಂಡ್ ಹಿಯರ್ ಇಲ್ಲಿ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು, ಯು ಕ್ಯಾನ್ ಎಕ್ಸ್ಪ್ರೆಸ್ ದಟ್ ಇ ಇಂಟು ಎ, ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಏರಿಯಾ, ಪ್ಲಸ್ ಇಲ್ಲಿಯೂ ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಏರಿಯಾ. ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟಾಗುತ್ತೆ ಥ್ರೂ ದಿಸ್ ಗಾಸಿಯನ್ ಸರ್ಫೇಸ್ 2EA ಆಗುತ್ತೆ. ಆ್ಯಂಡ್ ದರ್ ಇಸ್ ನೋ ಫ್ಲಕ್ಸ್ ಥ್ರೂ ದಿಸ್ ಒನ್. ಇಲ್ಲಿ ಈ ಕಡೆಯಿಂದ ಕರ್ವ್ ಸರ್ಫೇಸಿಂದ ಯಾವುದೇ ರೀತಿ ಫ್ಲಕ್ಸ್ ಇಲ್ಲ. ಫ್ಲಕ್ಸ್ ಇಸ್ ಓನ್ಲಿ ಫ್ರಮ್ ವಾಟ್ ಎಂಡ್ ಸರ್ಫೇಸ್ ಆಫ್ ಅ ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸ್. ಆ್ಯಂಡ್ ಹಿಯರ್ ಗಾಸ್ ಲಾ ಏನಂತ ಹೇಳುತ್ತೆ, ಒನ್ ಫ್ಲಕ್ಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಟೈಮ್ಸ್ ದ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಅಂತ ಹೇಳುತ್ತೆ. ಆ್ಯಂಡ್ ಹಿಯರ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಆಫ್ ದಟ್ ಶೀಟ್ ಏನದಲ್ಲ, ದಟ್ ಈಸ್ ಸಿಗ್ಮಾ ಈಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಎ ಅಂತ ಬರೀತಾರೆ. ಆ್ಯಂಡ್ ಕ್ಯೂ ಇದ್ದಲ್ಲೇ ಅದನ್ನು ಕ್ಯೂ ಈಸ್ ಈಕ್ವಲ್ ಟು, ಯು ಕ್ಯಾನ್ ಎಕ್ಸ್ಪ್ರೆಸ್ ದಟ್ ಸಿಗ್ಮಾ ಇಂಟು ಎ ಅಂತ ಬರೀತೀವಿ. ಆ್ಯಂಡ್ ಹಿಯರ್ ಆ ಗಾಸಿಯನ್ ಸರ್ಫೇಸ್ ಒಳಗಡೆ ಕ್ಯೂ ಚಾರ್ಜ್ ಅದ. ಆ್ಯಂಡ್ ದಟ್ ಕ್ಯೂ ಚಾರ್ಜ್ ನಾವು ಹೇಗೆ ಬರಿತಾ ಇದ್ದೀವಿ, ಸಿಗ್ಮಾ ಇಂಟು ಎ ಬರಿತಾ ಇದ್ದೀರಿ. ಆ್ಯಂಡ್ ಕಂಪೇರ್ ದಿಸ್ ಇಕ್ವೇಷನ್, ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು ದಟ್ ಈಸ್ 2EA ಆ್ಯಂಡ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು 1 ಬೈ ಎಪ್ಸಿಲಾನ್ ನಾಟ್ ಟೈಮ್ಸ್ ಸಿಗ್ಮಾ ಇಂಟು ಎ. ಎರಡನ್ನೂ ಕಂಪೇರ್ ಮಾಡಿರಿ. ದಿಸ್ ಒನ್ ಆ್ಯಂಡ್ this one you can write 2EA is equal to 1 by epsilon naught times of sigma into A. ಇಲ್ಲಿ A cancel ಮಾಡೋಣ. After cancelling A and just arrange it, E is equal to that electric flux or electric field E is equal to sigma divided by 2 epsilon naught ಬರೀಬೋದು. ಓಕೆ, ಇದನ್ನೇ ನಾವು ನೀಟಾಗಿ ಹೇಗೆ ಬರಿತಾ ಇದ್ದೀವಿ, ಏನಂತ ಬರಿತಾ ಇದ್ದೀರಿ, ಕ್ವಶನ್ ಏನದ, obtain the expression for electric field due to uniformly charged infinite plane sheet using Gauss law. ಏನು ಬರಿಬೇಕು, ಫಸ್ಟ್ ಲೈನು, ಕನ್ಸಿಡರ್ ಎ ಥಿನ್ ಪ್ಲೇನ್ ಇನ್ಫೈನೈಟ್ ಶೀಟ್ ಆಫ್ ಪಾಸಿಟಿವ್ ಚಾರ್ಜ್ ಹ್ಯಾವಿಂಗ್ ಯೂನಿಫಾರ್ಮ್ಲಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಆನ್ ಬೋತ್ ಸೈಡ್ ಆಫ್ ದ ಶೀಟ್. ಆನ್ ಬೋತ್ ಸೈಡ್ ಆಫ್ ದ ಶೀಟ್ ಏನದ, ಎರಡೂ ಕಡೆ ಯೂನಿಫಾರ್ಮ್ಲಿ ಚಾರ್ಜ್ ಅದ, ಅದರ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಕೊಟ್ಟಿದ್ದಾರೆ, ದಟ್ ಈಸ್ ಕ್ಯೂ ಬೈ ಎ. ಆ್ಯಂಡ್ ವಿ ಚೂಸ್ ಅ ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸ್ ಆಫ್ ಕ್ರಾಸ್ ಸೆಕ್ಷನ್ ಏರಿಯಾ ಎ ಅಂತ ಹೇಳ್ತಾ ಇದೀವಿ. ಓಕೆ, ನಾವೇನು ಚೂಸ್ ಮಾಡ್ತಾ ಇದ್ದೀವಿ, ವಿ ಆರ್ ಚೂಸಿಂಗ್ ದಟ್ Gaussian cylindrical surface and other end surfaces ಏನದ, that is A ಅದ. Okay, end surface is A ಅದ. After that electric flux through the end surfaces ಏನು ಬರೀತೀರಿ, E into A plus E into A, that is 2E into A. And charge enclosed by the Gaussian surface is Q, that Q is equal to, you can write sigma into A, because sigma is equal to Q divided by A ಅಂತ ಬರೀತಿದ್ರಿ. And according to Gauss law, 1 divided by, okay, that is charge Q divided by epsilon naught, that is Gauss law. And Q ಅಂದ್ರೆ ಏನು ಬರಿತಾ ಇದ್ರಿ, Q ಅಂದ್ರೆ sigma into A ಬರಿತಾ ಇದ್ರಿ. And compare this equation, equation 1 ಅನ್ನು ಒಂದ್ಸಲ ನೋಡ್ರಿ, equation 2 ಅನ್ನು ಒಂದ್ಸಲ ನೋಡ್ರಿ. And comparing these two, you can write 2E into A is equal to sigma into A divided by epsilon naught. Here A get cancelled. Finally, you can write that E is equal to electric field, E is equal to sigma divided by 2 epsilon naught. What is that? That is the electric field due to what? Electric field due to uniformly charged infinite plane sheet using what? Using a Gauss law. Next question, 7th one. How will you show that there are two kinds of charges? Explain with a diagram. Here, question another. How will you show that there are two kinds of charges? Explain with a diagram. Here is a simple diagram. Another, ಇಲ್ಲಿ 2 ಗ್ಲಾಸ್ ರಾಡ್ ತಗೋತಾ ಇದೀವಿ. 2 ಗ್ಲಾಸ್ ರಾಡ್ ನಾವು ಹೇಗೆ ರಬ್ ಮಾಡ್ತಾ ಇದೀವಿ, ಸಿಲ್ಕ್ ಕ್ಲಾತ್ ಇಂದ ರಬ್ ಮಾಡ್ತಾ ಇದೀವಿ. ಅಂಡ್ ಎರಡನ್ನು ಬ್ರೌಟ್ ಕ್ಲೋಸ್ ಟುಗೆದರ್. ಏನಾಗುತ್ತೆ, ಇವುಗಳ ಮಧ್ಯೆ ರಿಪಲ್ಷನ್ ಆಗುತ್ತೆ. ಯು ಕ್ಯಾನ್ ಸಿ ದೇ ರಿಪಲ್ ಈಚ್ ಅದರ್. ಅಂಡ್ ಮತ್ತೇನು ಮಾಡ್ತಾ ಇದೀವಿ, ಎಬನಾಯ್ಟ್ ರಾಡ್ ಅಂತ ತಗೋತಾ ಇದೀವಿ. 2 ಎಬನಾಯ್ಟ್ ರಾಡ್ ಅಂತ ತಗೊಂಡು, ಅಥವಾ ಪ್ಲಾಸ್ಟಿಕ್ ರಾಡ್ ಅನ್ನು ತಗೋಬಹುದು. ಅದನ್ನ ಕ್ಯಾಟ್ ಫರ್ ಅಥವಾ ಉಲನ್ ಇಂದ ರಬ್ ಮಾಡ್ರಿ.
ಆ್ಯಂಡ್ ಬ್ರೌಟ್ ಕ್ಲೋಸ್ ಟುಗೆದರ್, ಎರಡನ್ನೂ ಮುಂದೆ ತೊಗೊಂಬರೋಕೆ, ಆರ್ ಬ್ರೌಟ್ ಕ್ಲೋಸ್ ಟು ಈಚ್ ಅದರ್, ದ ರಿಪಲ್ ಈಚ್ ಅದರ್. ಓಕೆ, ಅವು ಕೂಡ ಏನು ಒಂದಕ್ಕೊಂದು ರಿಪಲ್ ಆಗ್ತಾವೆ. ಓಕೆ, ಈಗೇನು ಮಾಡ್ತಾ ಇದ್ದೀವಿ, ಒಂದು ಗ್ಲಾಸ್ ರಾಡ್ ದಟ್ ಈಸ್ ರಬ್ಡ್ ವಿತ್ ಎ ಸಿಲ್ಕ್ ಕ್ಲಾತ್ ಆ್ಯಂಡ್ ಮತ್ತೊಂದು ಯಾವುದು ಎಬನಾಯ್ಟ್ ರಾಡ್ ದಟ್ ರಬ್ಡ್ ವಿತ್ ಅ ಫರ್ ಅಥವಾ ಕ್ಯಾಟ್ ಫರ್, ಎರಡನ್ನೂ ಕ್ಲೋಸ್ ತೊಗೊಂಬರ್ರಿ. ದೇ ಗೆಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಈಚ್ ಅದರ್ ಆ್ಯಂಡ್ ದೇ ಅಟ್ರಾಕ್ಟ್ ಈಚ್ ಅದರ್. ಆ್ಯಂಡ್ ಹಿಯರ್ ಇದರಿಂದ ನಮಗೆ ಏನು ಗೊತ್ತಾಗುತ್ತೆ, ಗ್ಲಾಸ್ ರಾಡನ್ನು ನೀವು ಸಿಲ್ಕ್ ಕ್ಲೋತಿಂದ ರಬ್ ಮಾಡಿರಲ್ಲ, ಅದ್ರ ಮೇಲೆ ಒಂದು ರೀತಿ ಚಾರ್ಜ್ ಡೆವಲಪ್ ಆಗಿದೆ. ಆ್ಯಂಡ್ ಎಬನಾಯ್ಟ್ ರಾಡ್ ಅಥವಾ ಪ್ಲಾಸ್ಟಿಕ್ ರಾಡನ್ನು ನೀವು ಕ್ಯಾಟ್ ಫರ್ ಅಥವಾ ಉಲನ್ನಿಂದ ರಬ್ ಮಾಡಿದಾಗ ಅದ್ರ ಮೇಲೆ ಮತ್ತೊಂದು ಬೇರೆ ರೀತಿ ಚಾರ್ಜ್ ಡೆವಲಪ್ ಆಗಿದೆ. ಇವು ಎರಡರ ಮಧ್ಯೆ ಅಟ್ರಾಕ್ಷನ್ ಅದ. ಆ್ಯಂಡ್ ಯು ಗ್ಲಾಸ್ ರಾಡ್ ರಬ್ಡ್ ವಿತ್ ಸಿಲ್ಕ್ ಕ್ಲಾತ್, ಎರಡನ್ನೂ ನೀವು ನಿಯರ್ ತೊಗೊಂಬಂದಾಗ ಇದ್ರ ಮಧ್ಯೆ ರಿಪಲ್ಷನ್ ಆಗ್ತದೆ. ಇದನ್ನು ಬೆಂಜಮಿನ್ ಫ್ರಾಂಕ್ಲಿನ್ ಅನ್ನುವಂಥ ಸೈಂಟಿಸ್ಟ್ ಫಸ್ಟ್ ಅಬ್ಸರ್ವ್ ಮಾಡ್ದ. ಆ್ಯಂಡ್ ಏನು ಹೇಳ್ದ, ಕನ್ವೆನ್ಷನಲಿ ಹೇಳ್ದ, ಗ್ಲಾಸ್ ರಾಡ್ ದಟ್ ಆ್ಯಂಡ್ ಮತ್ತು ಫರ್ ಮೇಲೆ, ಗ್ಲಾಸ್ ರಾಡ್ ಮತ್ತು ಫರ್ ಮೇಲೆ ಏನಾಗಿದೆ, ಪಾಸಿಟಿವ್ ಚಾರ್ಜ್ ಅದ. ಓಕೆ, ಆ್ಯಂಡ್ ಅದೇ ರೀತಿ ಎಬನಾಯ್ಡ್ ರಾಡು ಮತ್ತು ಸಿಲ್ಕ್ ಮೇಲೆ ನೆಗೆಟಿವ್ ಚಾರ್ಜ್ ಅಂತ ಹೇಳಿದ. ಆ್ಯಂಡ್ ದ ಸೇಮ್ convention is used even today, and from the above observation it is found that there are two kinds of charges, and like charges ಏನು ಮಾಡುತ್ತೆ, ರಿಪಲ್ ಈಚ್ ಅದರ್, and unlike charges attract each other ಅಂತ ನಾವು ಹೇಳ್ತಾ ಇದ್ದೀವಿ. Okay, this may be your 3 mark question. How will you show that there are two kind of charges? Explain with the diagram. Okay, next 8th question, that is derive expression for potential due to system of charges. ಓಕೆ, ಇದೇನು ಪೊಟೆನ್ಷಿಯಲ್ ಅಥವಾ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದ್ರೆ ಏನು ಮೊದಲು ತಿಳ್ಕೊಂಡು. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅನ್ನೋದೇನದು, ಸಪೋಸ್ ಇಲ್ಲಿ ಒಂದು ಚಾರ್ಜ್ ಕ್ಯೂ ಅದ, ಇಲ್ಲಿಂದ ಆರ್ ಡಿಸ್ಟೆನ್ಸಿಗೆ ದರ್ ಇಸ್ ಅ ಪಾಯಿಂಟ್ ಪಿ. ಈ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಷ್ಟು, ವಿ ಹ್ಯಾವ್ ಅ ಫಾರ್ಮುಲಾ ದಟ್ ಈಸ್ ವಿ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 4 ಪೈ ಎಪ್ಸಿಲಾನ್ ನಾಟ್ ಕ್ಯೂ ಡಿವೈಡೆಡ್ ಬೈ ಆರ್. ದಿಸ್ ಈಸ್ ವಾಟ್ ಎಕ್ಸ್ಪ್ರೆಷನ್ for electric potential at a point P due to this charge Q which is at a distance R. ಇದನ್ನು ಉಪಯೋಗಿಸ್ಕೊಂಡು ನಾವೇನು ಮಾಡೋಣ ಈಗ, ಹಿಯರ್ ನಮ್ಮ ನೆಕ್ಸ್ಟ್ ಕೊನೆಯ ಈ ಸೆಟ್ನ ಕೊನೆಯ ಟಾಪಿಕ್ ಅಥವಾ ಕ್ವಶನ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಡ್ಯೂ ಟು ಸಿಸ್ಟಮ್ ಆಫ್ ಚಾರ್ಜಸ್. ಓಕೆ, ಸಿಸ್ಟಮ್ ಆಫ್ ಚಾರ್ಜಸ್ ಅಂದ್ರೆ ಏನರ್ಥ. ಓಕೆ, ಹಿಯರ್ ಇಲ್ಲೇ ಚಾರ್ಜ್ Q1, ಓಕೆ, ಇಲ್ಲಿ ಒಂದೇನೋ ಚಾರ್ಜ್ ಅದ, ಮತ್ತೊಂದು ಚಾರ್ಜ್ Q2, Q3, Q4, ಈ ರೀತಿ ಎನ್ ನಂಬರ್ ಆಫ್ ಚಾರ್ಜಸ್ ಅದಾವು. ಆ್ಯಂಡ್ ದರ್ ಇಸ್ ಅ ಪಾಯಿಂಟ್ ಪಿ. ವಾಟ್ ಈಸ್ ದ ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್ ಪಿ ಡ್ಯೂ ಟು ದೀಸ್ ಸಿಸ್ಟಮ್ ಆರ್ ಗ್ರೂಪ್ ಆಫ್ ಚಾರ್ಜಸ್ ಅದಾವಲ್ಲ, ಇದರಿಂದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈ ಪಾಯಿಂಟಲ್ಲಿ ಎಷ್ಟು ಅದನ್ನು ನಾವು ಎಕ್ಸ್ಪ್ರೆಷನನ್ನು ಡಿರೈವ್ ಮಾಡಬೇಕು. ವೆರಿ ಸಿಂಪಲ್ ಅದ. ಹಿಯರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಪಿ ಡ್ಯೂ ಟು ಅ ಗ್ರೂಪ್ ಆಫ್ ಪಾಯಿಂಟ್ ಚಾರ್ಜಸ್ Q1, Q2, Q3, Qn is equal to the algebraic sum of the potential due to the charge Q1, Q2, Q3 up to Qn at point P ಅಂತ ಹೇಳ್ತಾ ಇದೀವಿ. And let the distance of Q1, Q2, Q3, Qn be ಏನಾಗಿರಲಿ, that is R1P, R2P. Okay, here it is, this is the first charge ಇಲ್ಲದ. Okay, this is Q1 charge. Q1 ಇಂದ ಪಾಯಿಂಟ್ P ಗಿರುವಂಥ ಡಿಸ್ಟೆನ್ಸನ್ನು R1P ಅಂತ ಹೇಳ್ತಾ ಇದೀವಿ. ಹಿಯರ್ ಇಸ್ ಅ Q2 ಚಾರ್ಜ್, ಇಲ್ಲಿಂದ ಪಾಯಿಂಟ್ ಪಿ ಇರುವಂಥ ಡಿಸ್ಟೆನ್ಸನ್ನು R2P ಅಂತ ಬರಿತಾ ಇದ್ದೀವಿ. ಇಲ್ಲಿ Q3 ಚಾರ್ಜ್ ಅದ, Q3 ಚಾರ್ಜಿಂದ ಪಾಯಿಂಟ್ ಪಿ ಇರುವಂಥ ಡಿಸ್ಟೆನ್ಸನ್ನು R3P ಅಂತ ಬರಿತಾ ಇದ್ದೀವಿ. ಆ್ಯಂಡ್ ಸೊ ಆನ್ ಲೈಕ್ ದಿಸ್, ಇದೇ ರೀತಿ ಅದ ಇಲ್ಲೇ. ಆ್ಯಂಡ್ ಹಿಯರ್ ಫರ್ದರ್ ಲೆಟ್ V1, V2, V3 ಅಪ್ ಟು Vn ಬಿ ದ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ P ಡ್ಯೂ ಟು ದ ಚಾರ್ಜಸ್ Q1, Q2, Q3 ಅಪ್ ಟು Qn ರೆಸ್ಪೆಕ್ಟಿವ್ಲಿ. ಹಾಗಾಗಿ ಟೋಟಲ್ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ P is equals to ಏನು ಬರೀತೀರಿ, V is equal to V1 plus V2 plus V3 plus up to Vn ಬರೀತಾ ಇದ್ದೀವಿ. ಆ್ಯಂಡ್ ವಾಟ್ ಈಸ್ V1? V1 ಗೊತ್ತು ನಮಗೆ, ಹೇಗೆ ಗೊತ್ತ್ರಿ? ಓಕೆ, ನಾನು ಡಿಸ್ಕಷನ್ ಮಾಡಿದ್ದು ಏನಂತ ಹೇಳಿ, ಇಲ್ಲಿ ಏನದ ಚಾರ್ಜ್ Q ಅದ, ಅದರಿಂದ R ಡಿಸ್ಟೆನ್ಸಿಗೆ ಪಾಯಿಂಟ್ P ಅದ. ಇಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನು ಬರ್ತಿದ್ರಿ, V is equal to 1/4 pi epsilon naught Q by R ಬರೀತಾ ಇದ್ರಿ. ಅದೇ ರೀತಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ P ಡ್ಯೂ ಟು ದ ಚಾರ್ಜ್ Q1 ಏನು ಬರೀತಾ ಇದ್ದೀವಿ, that is 1/4 pi epsilon naught Q1 divided by the distance ಏನದ R1P. ಅದೇ ರೀತಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಲ್ಲಿ ಅಟ್ ಪಾಯಿಂಟ್ P ಡ್ಯೂ ಟು ದ ಚಾರ್ಜ್ Q2 ಚಾರ್ಜಿಂದ ಏನದ, ದಟ್ ಈಸ್ V2 ಅಂತ ಬರಿತಾ ಇದ್ದೀವಿ, 1/4 pi epsilon naught Q2 divided by R2P and so on. ಅದೇ ರೀತಿ ಬರೀತೀರಿ ಅಪ್ ಟು Qn ವರೆಗೂ. ಆ್ಯಂಡ್ ಹಿಯರ್ 1/4 pi epsilon naught ಇಂದ ಕಾಮನ್ ಅದ. ಹಾಗಾಗಿ ನೀವು ನೆಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಲ್ಲೇ
ಡ್ಯೂ ಟು ಸಿಸ್ಟಮ್ ಆಫ್ ದೀಸ್ ಚಾರ್ಜಸ್ ಆಟ್ ಪಾಯಿಂಟ್ ಪಿ ಏನು ಬರೀಬಹುದು, ಯು ಕ್ಯಾನ್ ರೈಟ್ ಎಕ್ಸ್ಪ್ರೆಷನ್ ವಿ ಇಸ್ ಈಕ್ವಲ್ ಟು 1/4πε0 ಇಂಟು ಬ್ರಕೆಟ್ q1 divided by r1p plus q2 by r2p q3 by r3p and up to so on qn by rnp ಅಂತ ಬರೀಬಹುದು. and here or ಇದೇ ಎಕ್ಸ್ಪ್ರೆಷನ್ ನಾವು ಹೀಗೂ ಬರೀಬಹುದು. okay, you can express it like this 1/4πε0 and that is summation of qi divided by rip and here I is running from 1 to n ಅಂತನೂ ಬರೀಬಹುದು. ಇದೇನ್ರಿ ಎಕ್ಸ್ಪ್ರೆಷನ್? ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್ ಪಿ ಡ್ಯೂ ಟು ದ ಸಿಸ್ಟಮ್ ಆಫ್ ಚಾರ್ಜಸ್ ಅಂತ ಹೇಳ್ತಾ ಇದೀವಿ. ದಿಸ್ ಮೇ ಬಿ ಅ 3 mark ಕ್ವಶನ್ ಕೇಳಬಹುದು. ಏನಂತ ಹೇಳಿ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಡ್ಯೂ ಟು ಸಿಸ್ಟಮ್ ಆಫ್ ಚಾರ್ಜಸ್ ಅಂತ ಹೇಳಿ. ಓಕೆ,